ಸಿದ್ದರಾಮಯ್ಯನ ಬದಿಗೆ ಸರಿಸೋದು ಇವ್ರಿಗೆ ಸಾಕಷ್ಟು ಅದ. ನಾವು ಬಿಟ್ಟುಕೊಟ್ಟಿರಲಿ, ತ್ಯಾಗ ಮಾಡಿದ್ದೆ 5 ವರ್ಷ ಇಲ್ಲಿವರೆಗೆ ಅಂತ ಹೇಳೋದಕ್ಕೆ, ಜೊತೆಗೆ ದೊಡ್ಡ ಒಕ್ಕಲಿಗ ಸಮುದಾಯನೂ ಅದ. ಅದೇ ಕಾಲಕ್ಕೆ ಅವ್ರಿಗೆ ಜೊತೆಯಾಗಿ ಲಿಂಗಾಯತ ಸಮುದಾಯ ನಿಲ್ಲುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಲಿಂಗಾಯತರಿಗೆ ಸಿದ್ದರಾಮಯ್ಯದಿಂದ ಅನ್ಯಾಯ ಆಗಿದೆ ಅಂತ ಅವ್ರು ತಿಳಿಯೋದು, ಬಡದು ನಮ್ಮ ಲಿಂಗಾಯತರಲ್ಲ ಅಂತೇಳಿ. ಇದು ಭಾಳ ಗಮನಿಸಬೇಕಾದ ಮಾತು. ಲಿಂಗಾಯತರು ಅದರಲ್ಲೂ ವೀರಶೈವ ಇರ್ಬೋದು, ಮತ್ತೆ ಇರ್ಬೋದು, ಅವರು ಮತ್ತು ಒಕ್ಕಲಿಗರು ಒಂದಾದ್ರೆ ಈ ನಾಡಿನ ಏನಪ್ಪ ಅಂತಂದ್ರೆ ರಾಜಕೀಯದಲ್ಲಿ ಬಲಿಷ್ಠ ಆಗ್ತಾರೆ ಅನ್ನೋದು ಅಷ್ಟೇ ಸತ್ಯದ. ಈ ಎಲ್ಲ ನೆಲೆಗಟ್ಟಿನಲ್ಲೇ DKಶಿ ಅವರು ಇವತ್ತು ಸತೀಶ್ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಅನ್ನೋದ ಇಲ್ಲ ಅಂತಲ್ಲ, ಅವರು ಆಗ್ಬೋದೇನೋ ಅಂತ ಆಶೆ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರ ಹೋರಾಟವನ್ನು ನಾವು ಮೆಚ್ಚಬೇಕನ್ನ. ಯಾಕಂದ್ರೆ ಒಂದು ರಾಜ್ಯ ಮಟ್ಟದಲ್ಲೇ ಒಬ್ಬ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅಂತ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು, ಅಂಥ ಒಬ್ಬರು ಸಾಮಾನ್ಯ ಕುಟುಂಬ ಬಂದಂಥವ್ರು, ಅದು ಉತ್ತರ ಕನ್ನಡದ ಒಂದು ಮೂಲೆಯಲ್ಲೇ ಅವರು ಇವತ್ತು ಒಂದು ಮುಖ್ಯಮಂತ್ರಿ ಪದವಿ ತನಕ ಕಾಂಪಿಟೇಷನ್ ಮಾಡುವಷ್ಟು ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಅಂದರೆ ಅವ್ರ ಸಾಹಸನ ಅದು. ಅದ್ರ ಬಗ್ಗೆ ನಾವು ಎಷ್ಟೋ ವಿರೋಧ ಮಾಡಲಿ ಬಿಡಲಿ ಸೆಕೆಂಡ್ರಿ ಅದು ಬೆಳೆದೆಲ್ಲ ಅವರು ವಿರೋಧಿಗಳನ್ನೆಲ್ಲ ಮಟ್ಟ ಹಾಕಿದ್ರಲ್ಲ. ಅದೇ ಕಾಲಕ್ಕೆ ಇವತ್ತು ಬೆಳಗಾವಿ ತಮ್ಮ ಕಬ್ಜೆ ತೊಳಿಗೆ ಏನೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಇವೆಲ್ಲವೂ ಶ್ಲಾಘನೀಯ. ಆದ್ರೆ ಇವಿಷ್ಟು ಸಾಲ್ತವೇನು ಅನ್ನೋಂಥದ್ದು ಮಾತು ಇಂದಿನ ಮಟ್ಟಿಗೆ ಸಾಲುವುದಿಲ್ಲ ಅನ್ನುವಂಥದ್ದು. ಅದೇ ಕಾಲಕ್ಕೆ ಸಿದ್ದರಾಮಯ್ಯರು ಈಗ 10 ವರ್ಷ ಆಳಿದರು. ಹೀಗಾಗಿ ಅವರು ಎಷ್ಟು ಮಟ್ಟಿಗೆ ಆ ಸಂದರ್ಭದಲ್ಲಿ ಇವ್ರ ಪರ ನಿಲ್ತಾರೆ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಸಹಜವಾಗಿ ಮನುಷ್ಯನಿಗೆ ದಾಟಿದ ಮೇಲೆ ತನಗಾಗಿ ಎಷ್ಟು ಮನುಷ್ಯ ಬಿಡದಾಡ್ತಾನೋ ಆ ಪ್ರಮಾಣದಲ್ಲಿ ಇನ್ನೊಬ್ಬರಿಗಾಗಿ ಆ ಪ್ರಯತ್ನ ಮಾಡಲಿಕ್ಕಿಲ್ಲ ಅಂತ ಒಂದು ಆಸೆ. ಯಾಕಂದರೆ ನೋಡಿದ್ರೆ ನಾವು ಇತಿಹಾಸ ಇಂಥದ್ದು ನಡ್ಕೊಂಡು ಬಂದಿದ್ದದ. ಈಗೆಲ್ಲ ನೆಲೆಯಲ್ಲೇ 2022ರಲ್ಲಿ ಸಪೋಸ್ ಕಾಂಗ್ರೆಸ್ ಬಂದರೆ ಮೋಸ್ಟ್ ಪ್ರೊಬಬಲಿ ಹೆಚ್ಚಿಗೆ ಪ್ರಮಾಣ DKಶಿ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ಭಾಳ ಇದ್ದಾವೆ. ನಮ್ಮವರಪ್ಪ ಇವರು ಅನ್ನುವಂಥ ಹೆಮ್ಮೆ ನಮ್ಮ ಸತೀಶ್ ಅವ್ರ ಬಗ್ಗೆ ಇದ್ದರೂ ಸಹ ಒಂದಿಷ್ಟು ಕಷ್ಟ ಅದ, ಕಬ್ಬಿಣದ ಕಡಲೆ ಅದ ಅಂತ. ಯಾಕಂದರೆ ಇವತ್ತಿಗೆ ಕೇವಲ ಸಿದ್ದರಾಮಯ್ಯನವರಿಗೆ ಹೈಕಮಾಂಡು ಜೊತೆಗದ ಮತ್ತು ಇಲ್ಲಿ MLAಗಳು ಜೊತೆ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ಅವ್ರಿಗೆ ಅವಕಾಶ ಸಿಕ್ಕದ. ಹೈಕಮಾಂಡ್ಗೆ ಲೀಡರ್ ಬೇಕಾಗಿದ್ದಾರೆ ಕಾಂಗ್ರೆಸ್ಗೆ.